ग्रीब साध साध सब नेक हैं, आप अपनी ठोरी, जो सतलोक ले जावेंगे वो साधु कोई और। ಗೀತೆಯ ಅಧ್ಯಾಯ ಸಂಖ್ಯೆ 8ರ ಶ್ಲೋಕ ಸಂಖ್ಯೆ 17ರಲ್ಲಿ ಹೇಳಿದೆ. ಅಂದರೆ ಬ್ರಹ್ಮಣೆ ಅಂದರೆ ಈ ಪರಬ್ರಹ್ಮನನ್ನು ಇಲ್ಲಿ ಬ್ರಹ್ಮಣೆ ಎಂದು ಹೇಳಿದೆ. ಆ ಪರಬ್ರಹ್ಮನ ಇಲ್ಲಿ ಬ್ರಹ್ಮನ ಎಂದಾಗಬಾರದು. ಇವರು ಅದರ ಅರ್ಥ ಬ್ರಹ್ಮ ಮಾಡಿಟ್ಟಿದ್ದಾರೆ, ತಪ್ಪು ಮಾಡಿದ್ದಾರೆ. ಮತ್ತು ಅದರಲ್ಲಿ ಚತುರ್ಯುಗ ಕೂಡ ಇಲ್ಲ. ಅನುವಾದಕರ್ತರು ಚತುರ್ಯುಗ ಬರೆದು ಬಿಟ್ಟಿದ್ದಾರೆ, ಅದರಲ್ಲಿ ಓನ್ಲಿ ಯುಗ ಎಂದು ಬರೆದಿದೆ. ಇದು ನೋಡಿರಂತೆ ಶ್ರೀಮದ್ ಭಗವದ್ಗೀತೆ ಗೀತಾ ಪ್ರೆಸ್ ಗೋರಖ್ಪುರದಿಂದ ಪ್ರಕಾಶಿತವಾಗಿದೆ. ಜಯದಯಾಳು ಗೋವಿಂದಕ ಇದರ ಅನುವಾದಕರು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 8ರ 17ನೇ ಶ್ಲೋಕವನ್ನು ತೋರಿಸ್ತೇವೆ ತಮಗೆ. ಇದು ನೋಡಿರಂತೆ ಅಧ್ಯಾಯ ಸಂಖ್ಯೆ 8 ಮತ್ತು ಶ್ಲೋಕ ಸಂಖ್ಯೆ 17. ಇದರಲ್ಲಿ ಸಂಸ್ಕೃತ ನೋಡಿ. ಸಹಸ್ರ ಯುಗ ಪರ್ಯಂತಂ, ಇದರಲ್ಲಿ ಸಹಸ್ರ ಚತುರ್ಯುಗವೆಂದು ಬರೆದಿಲ್ಲ. ಸಹಸ್ರ ಯುಗ ಪರ್ಯಂತಂ. ಅಹ ಅಂದರೆ ದಿನ, ಯತ್ ಅಂದರೆ ಆ, ಬ್ರಹ್ಮಣ ಅಂದರೆ ಅಕ್ಷರ ಪುರುಷ. ಇಲ್ಲಿ ಬ್ರಹ್ಮಣ ಪದದ ಅರ್ಥ ಈ ಅಕ್ಷರ ಪುರುಷ ಅಂದರೆ ಪರಬ್ರಹ್ಮನ ಕಡೆಗೆ ಸಂಕೇತವಿದೆ. ಏಕೆಂದರೆ ಇಲ್ಲಿ ಇದು ಆಯಸ್ಸಿಗೆ ಸಂಬಂಧಿತ ವಿಷಯವಾಗಿದೆ. ಇವನ ಆಯಸ್ಸಾಗಿದೆ, ಇದಕ್ಕಾಗಿ ಇವನನ್ನು ಅಕ್ಷರ ಬ್ರಹ್ಮ ಎಂದು ಇಲ್ಲಿ ಹೇಳಲಾಗದು. ಅಂತೆಯೇ ಬ್ರಹ್ಮಣ ಪದದ ಅರ್ಥ ದೊಡ್ಡ ಭಗವಂತ ಎಂದಾಗಿದೆ. ಬ್ರಹ್ಮಣೆ ಅಂದರೆ ಬ್ರಹ್ಮನಿಗಿಂತ ಅವನು ದೊಡ್ಡವನು. ಈ ಪರಬ್ರಹ್ಮ ಕೂಡ ಇವನಿಗಿಂತ ದೊಡ್ಡವನು, ಮತ್ತು ಪರಮಕ್ಷರ ಬ್ರಹ್ಮ ಆ ಪರಮಾತ್ಮ ಪೂರ್ಣ ಬ್ರಹ್ಮ ಕೂಡ ಇವನಿಗಿಂತ ದೊಡ್ಡವನು. ಹೀಗೆ ಸಹಸ್ರಯುಗ ಪರ್ಯಂತಂ ಅಹ ಯತ್ ಬ್ರಹ್ಮಣಃ ವಿದುಃ ರಾತ್ರಿಂ ಯುಗ ಸಹಸ್ರಾಂತಂ, ಇದರಲ್ಲಿ ಚತುರ್ಯುಗವಿಲ್ಲ. ತೇ ಆಹೋ ರಾತ್ರ ವಿಧಃ ಜನಾಃ, ಇದರ ಅರ್ಥವಾಗಿದೆ. ಇವರು ತಪ್ಪಾಗಿ ಅನುವಾದ ಮಾಡಿದ್ದಾರೆ. ಇವರು ಇಲ್ಲಿ ಬರೆದರು ಬ್ರಹ್ಮನ ಒಂದು ದಿನವೇನಿದೆ ಅದನ್ನು 1000 ಚತುರ್ಯುಗದ ಅವಧಿಯುಳ್ಳದ್ದು ಎಂದು. ಆದರೆ ಇಲ್ಲಿ ಮೂಲ ಸಂಸ್ಕೃತದಲ್ಲಿ ಚತುರ್ಯುಗ ಎಂದು ಇಲ್ಲ. ಓನ್ಲಿ ಯುಗವಿದೆ, ನಾಟ್ ಚತುರ್ಯುಗ. ಇವರು ಅನುವಾದಿಸುವಾಗ ತಮ್ಮ ಅಜ್ಞಾನದಿಂದ ಇಲ್ಲಿ ಸೇರಿಸಿಬಿಟ್ಟರು ಚತುರ್ಯುಗವೆಂದು. ಇಲ್ಲ, 1000 ಯುಗದ ಅವಧಿಯಾಗಿದೆ. ಇದು ಅಕ್ಷರ ಪುರುಷನ ಮಾಹಿತಿ ಇದೆ ಇಲ್ಲಿ ಬ್ರಹ್ಮನಿಗಿಂತ ಮುಂದಕ್ಕೆ. ಮತ್ತು ಇಷ್ಟೇ ರಾತ್ರಿ ಕೂಡ 1000 ಚತುರ್ಯುಗವಲ್ಲ, ಓನ್ಲಿ ಯುಗ. ಸಹಸ್ರಾಂತಂ, ಸಹಸ್ರ ಅಂದರೆ 1000 ಯುಗದ ಅಂತ್ಯದವನು, ಅವಧಿಯವನು. 1000 ಯುಗದ ಅವಧಿಯುಳ್ಳ ರಾತ್ರಿಯಾಗಿದೆ. ಮತ್ತು ಯಾವ ವ್ಯಕ್ತಿ ತತ್ವದಿಂದ ಅರಿತಿದ್ದಾನೆ ಆ ಯೋಗಿ ಜನ ಅಹೋರಾತ್ರ ವಿಧ, ಅವರು ಇದರ ಸರಿಯಾದ ಮರ್ಮವನ್ನು ತಿಳಿದಿರುತ್ತಾರೆ. ಈ ದಿನ ರಾತ್ರಿಗಳ ಬಗ್ಗೆ ಸರಿಯಾಗಿ ಹೇಳಬಹುದು. ಅವರು ತತ್ವದರ್ಶಿ ಸಂತರಾಗಿರುತ್ತಾರೆ. ಈಗ ಇದು ಸ್ಪಷ್ಟವಾಯಿತೇನೆಂದರೆ ಇವರು ಅನುವಾದದಲ್ಲಿ ಬಹಳ ಏರುಪೇರು ಮಾಡಿಟ್ಟಿದ್ದಾರೆ. ತಮ್ಮ ಅಜ್ಞಾನದಿಂದ ಇಲ್ಲಿ ಚತುರ್ಯುಗ ಬರಬಾರದು. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.